ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಮೇಜರ್ ಫ್ಯಾಕ್ಟರ್ಸ್ ವಿಚ್ ಫೇವರ್ಡ್ ದ ಎಮರ್ಜೆನ್ಸ್ ಆಫ್ ಸೋಶಿಯಾಲಜಿ. ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದ ಅಂಶಗಳ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡೋಣ. ಸಮಾಜ ವಿಜ್ಞಾನಗಳಾದಂಥ ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಮನಃಶಾಸ್ತ್ರ ಮುಂತಾದವು ದೀರ್ಘ ಹಿನ್ನೆಲೆಯನ್ನು ಹೊಂದಿದ್ರು. ಸಮಾಜ ವಿಜ್ಞಾನಗಳು ಅನ್ನುವಂಥ ಒಂದು ಮಾನ್ಯತೆಯನ್ನು ಪಡೆದಿದ್ದು 18 ಮತ್ತು 19ನೇ ಶತಮಾನಗಳಲ್ಲಿ. ಸಮಾಜ ವಿಜ್ಞಾನಗಳು ಅನ್ನುವಂಥ ಮಾನ್ಯತೆಯನ್ನು ಪಡೆದಂಥದ್ದು 18 ಮತ್ತು 19ನೇ ಶತಮಾನದಲ್ಲಿ. ಸೋಷಿಯಲ್ ಸೈನ್ಸಸ್ such as history, political science, economics, psychology, etc. Thou have a long history of their own, could get the recognition as social sciences only in the 18th and 19th century. Only in the 18th and 19th century. ಕ್ರಿಸ್ತ ಶಕೆ 16ರಿಂದ 18ನೇ ಶತಮಾನಗಳಲ್ಲಿ ಸಂಭವಿಸಿದ ಪುನರುಜ್ಜೀವನ, ಧಾರ್ಮಿಕ ಸುಧಾರಣೆ ಮತ್ತು ಜ್ಞಾನೋದಯ ಇಂತಹ ಬೌದ್ಧಿಕ ಪ್ರಕ್ರಿಯೆಗಳು ವೈಜ್ಞಾನಿಕ ಚಿಂತನೆಗೆ ಪ್ರೇರಣೆಯನ್ನು ನೀಡಿದವು. ಈ ಪ್ರೇರಣೆ ಸಮಾಜಶಾಸ್ತ್ರದ ಉಗಮಕ್ಕೂ ಸಹಕಾರಿ ಆಗಿರುವಂಥದ್ದು. ಡ್ಯೂರಿಂಗ್ 16th to 18th century, the great intellectual processes of Renaissance, Reformation, Enlightenment gave a big continuation of the tradition of science thinking which had just begun. ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದ ಅಂಶಗಳೆಂದರೆ the major factors which favored the emergence of sociology are: first one, ಮೊದಲನೇದಾಗಿ ಅವಳಿ ಕ್ರಾಂತಿಗಳ ಪರಿಣಾಮ, ಇಂಪ್ಯಾಕ್ಟ್ ಆಫ್ ಟ್ವಿನ್ ರೆವಲ್ಯೂಷನ್. ಅದರಲ್ಲಿ ಮೊದಲೇದು ಫ್ರಾನ್ಸಿನ ಮಹಾಕ್ರಾಂತಿ, ದ ಫ್ರೆಂಚ್ ರೆವಲ್ಯೂಷನ್. ಇನ್ನು ಎರಡನೇದಾಗಿ ಕೈಗಾರಿಕಾ ಕ್ರಾಂತಿ, ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಫ್ರಾನ್ಸಿನ ಮಹಾಕ್ರಾಂತಿ ಮತ್ತು ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿಯ ಸಂದರ್ಭಗಳಲ್ಲಿ ಸಂಭವಿಸಿದ ಪರಿವರ್ತನೆಗಳು ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣ ಆಗಿವೆ. The changes in the context of the French Revolution and the Industrial Revolution in England have given origin to sociology. ಇದರಲ್ಲಿ ಮೊದಲನೇದಾಗಿ ಅವಳಿ ಕ್ರಾಂತಿಗಳ ಪರಿಣಾಮ. ಇದರಲ್ಲಿ ಫ್ರಾನ್ಸಿನ ಮಹಾಕ್ರಾಂತಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫ್ರೆಂಚ್ ಕ್ರಾಂತಿಯು ಸಮಾಜಶಾಸ್ತ್ರೀಯ ಚಿಂತನೆಯ ಬೆಳವಣಿಗೆಗೆ ತಕ್ಷಣದ ಒಂದು ಅಂಶ ಆಗಿತ್ತು. ಫ್ರಾನ್ಸಿನ ಮಹಾಕ್ರಾಂತಿಯಿಂದ ರಾಜಕೀಯ ಅಸ್ಥಿರತೆ ಉಂಟಾಗ್ತದೆ, ಸಾಮಾಜಿಕ ಗೊಂದಲಗಳು ಉಂಟಾಗ್ತವೆ, ಆರ್ಥಿಕ ಬಿಕ್ಕಟ್ಟು ತಲೆದೋರ್ತದೆ. ಇಂಥವು ಚಿಂತಕರ ಮನಸ್ಸನ್ನು ಕದಡ್ತವೆ. ದ ಫ್ರೆಂಚ್ ರೆವಲ್ಯೂಷನ್ ವಾಸ್ ದ ಇಮ್ಮಿಡಿಯೇಟ್ ಫ್ಯಾಕ್ಟರ್ in the rise of sociological thinking. Political instability, social confusion, economic crisis in the French Revolution have disturbed the minds of thinkers. ಈ ರಾಜಕೀಯ ಕ್ರಾಂತಿಯು ಬುಡಮೇಲು ಮಾಡಿದ ಹಳೆಯ ವ್ಯವಸ್ಥೆಗೆ
ಪರ್ಯಾಯವಾಗಿ ಹೊಸ ವ್ಯವಸ್ಥೆಯನ್ನು ರೂಪಿಸಬೇಕು. ಸಮಾನತೆ, ಸ್ವಾತಂತ್ರ್ಯ, ಸಹೋದರತೆ, ವ್ಯಕ್ತಿವಾದ, ವೈಜ್ಞಾನಿಕ ಮನೋಭಾವ ಮುಂತಾದ ವಿಚಾರಗಳು ಅವರ ಮನಸ್ಸಿನಲ್ಲಿ ಸೇರಿಕೊಳ್ತವೆ. ಡಿಯರ್ ಸ್ಟೂಡೆಂಟ್ಸ್, ಎ ನ್ಯೂ ಸಿಸ್ಟಮ್ ಮಸ್ಟ್ ಬಿ replaced by the old system that has shaken the political revolution. Issues such as equality, independence, brotherhood, individualism, scientific attitude joined their minds. ಸಾಮಾಜಿಕ ವ್ಯವಸ್ಥೆಯ ಈ ಚಿಂತನೆ ಇಂದಿಗೂ ಅಸ್ತಿತ್ವದಲ್ಲಿ ಅದ. ಸಮಾಜಶಾಸ್ತ್ರದ ಅಧ್ಯಯನದ ಮುಖ್ಯ ಕ್ಷೇತ್ರಗಳಲ್ಲಿ ಇದು ಒಂದಾಗಿದೆ. ಇನ್ನು ಎರಡನೇದಾಗಿ ಕೈಗಾರಿಕಾ ಕ್ರಾಂತಿ, ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. 18ನೇ ಶತಮಾನದಲ್ಲಿ ಸಂಭವಿಸಿದ ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ ಜಗತ್ತಿನ ದಿಕ್ಕನ್ನ ಬದಲಾವಣೆ ಮಾಡುತ್ತದೆ. ಕೈಗಾರಿಕಾ ಕ್ರಾಂತಿಯಿಂದ ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಮತ್ತು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬದಲಾವಣೆಗಳಾಗ್ತವೆ. ಡಿಯರ್ ಸ್ಟೂಡೆಂಟ್ಸ್, ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಫ್ ಇಂಗ್ಲೆಂಡ್ ಇನ್ ದ 18th century changed the direction of the world. The industrial revolution changed the social system, the economic system and the manufacturing processes. ಭೂಮಿಯ ಒಡೆತನಕ್ಕಿಂತಲೂ ಕೈಗಾರಿಕೋದ್ಯಮದ ಮೇಲಿನ ಒಡೆತನ ಹೆಚ್ಚಾಗ್ತದೆ. ವಸ್ತುಗಳ ಉತ್ಪಾದನೆಗಾಗಿ ಬೃಹತ್ ಗಾತ್ರದ ಕಾರ್ಖಾನೆಗಳು ಸ್ಥಾಪನೆ ಆಗ್ತವೆ. ದ ಓನರ್ಶಿಪ್ ಆಫ್ ದಿ ಇಂಡಸ್ಟ್ರಿಯಲ್ ಎಂಟರ್ಪ್ರೈಸ್ ವಾಸ್ ಗ್ರೇಟರ್ ದ್ಯಾನ್ ದಿ ಓನರ್ಶಿಪ್ ಆಫ್ ದಿ ಲ್ಯಾಂಡ್. Large scale industries were established for the production of materials. ಇನ್ನು ಸರಳ ಗ್ರಾಮೀಣ ಜೀವನ ಮತ್ತು ದೇಶೀಯ ಕೈಗಾರಿಕೆಗಳನ್ನು ಸಂಕೀರ್ಣ ನಗರ ಜೀವನ ಮತ್ತು ಬೃಹತ್ ಪ್ರಮಾಣದ ವಸ್ತುಗಳ ಉತ್ಪಾದನೆಯಾಗಿ ಬದಲಾಗ್ತದೆ. ದ ಸಿಂಪಲ್ ರೂರಲ್ ಲೈಫ್ ಅಂಡ್ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ were replaced by complex urban life and mass production of goods. ವಿದ್ಯಾರ್ಥಿಗಳೇ, ಈ ಕೈಗಾರಿಕಾ ಕ್ರಾಂತಿಯಿಂದ ರೈತರು ಗ್ರಾಮೀಣ ಪ್ರದೇಶಗಳನ್ನು ಬಿಟ್ಟು ನಗರ ಪ್ರದೇಶಗಳ ಕಡೆಗೆ ವಲಸೆ ಹೋಗಲಾರಂಭಿಸಿದರು. ನಗರಗಳು ಅತ್ಯಂತ ವೇಗವಾಗಿ ಬೆಳೆಯಲಿಕ್ಕೆ ಪ್ರಾರಂಭಿಸಿದವು. ನಗರಗಳಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಯು ವಸತಿ ಸಮಸ್ಯೆ, ನೀರಿನ ಸಮಸ್ಯೆ, ನೈರ್ಮಲ್ಯ ಮತ್ತು ಭದ್ರತೆಯಂಥ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿತು. ನಗರಗಳು ಅಪರಾಧ, ಜೂಜಾಟ, ಮದ್ಯಪಾನ ಮತ್ತು ಅನೈತಿಕತೆಯ ಕೇಂದ್ರಗಳು ಆದವು. ಡಿಯರ್ ಸ್ಟೂಡೆಂಟ್ಸ್, ಡ್ಯೂ ಟು ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಫಾರ್ಮರ್ಸ್ ಸ್ಟಾರ್ಟೆಡ್ living rural areas and migrated to cities. Cities started growing rapidly. Growing population in the cities created some problems such as housing problem, water problem, sanitary and security. Cities also became the centers of crime, gambling, alcoholism and immortality. ಇಂಥ ಸಂದರ್ಭದಲ್ಲಿ ಅಗಸ್ಟ್ ಕೋಮ್, ಹರ್ಬರ್ಟ್ ಸ್ಪೆನ್ಸರ್, ಎಮೈಲ್ ಡರ್ಕಿನ್, ಮ್ಯಾಕ್ಸ್ ವೆಬರ್, ಕಾರ್ಲ್ ಮಾರ್ಕ್ಸ್ ಮುಂತಾದವರು ಕೈಗಾರಿಕಾ ಕ್ರಾಂತಿಯಿಂದಾದ ಹಲವಾರು ಸಮಸ್ಯೆಗಳನ್ನು ಆಳವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕಂತೇಳಿ ಅಭಿಪ್ರಾಯ ಪಡ್ತಾರೆ. ಇನ್ ದಿಸ್ ಸಿಚುವೇಶನ್, ಅಗಸ್ಟ್ ಕೋಮ್, ಹರ್ಬರ್ಟ್ ಸ್ಪೆನ್ಸರ್, ಎಮೈಲ್ ಡರ್ಕಿನ್, ಮ್ಯಾಕ್ಸ್ ವೆಬರ್, ಕಾರ್ಲ್ ಮಾರ್ಕ್ಸ್ felt that many issues of the industrial
revolution should be studied in depth and scientifically. ಸಾಮಾಜಿಕ ವಿದ್ಯಮಾನಗಳ ಅಧ್ಯಯನಕ್ಕೆ ಒಂದು ಸ್ವತಂತ್ರವಾದ ಹಾಗೂ ಪ್ರತ್ಯೇಕವಾದ ಸಮಾಜ ವಿಜ್ಞಾನದ ಅವಶ್ಯಕತೆ ಇದೆ ಅಂತೇಳಿ ಅವರೆಲ್ಲ ವಾದಿಸ್ತಾರೆ. They argued that the scientific study of social phenomena requires an independent and separate social science. ಅಗಸ್ಟ್ ಕೋಂಟ್ ಅಂತ ಒಂದು ಸಮಾಜ ವಿಜ್ಞಾನವನ್ನ ಹುಟ್ಟು ಹಾಕ್ತಾರ. ಅದನ್ನ ಸಮಾಜಶಾಸ್ತ್ರ ಅಂತೇಳಿ ಕರೀತಾರ. ಕೋಂಟ್ ಕ್ರಿಯೇಟೆಡ್ ಸಚ್ ಎ ಸೈನ್ಸ್ ಅಂಡ್ ಕಾಲ್ಡ್ ಇಟ್ ಸೋಶಿಯಾಲಜಿ. ಇನ್ನು ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದ ಎರಡೇ ಒಂದು ಅಂಶ ಅಂತಂದ್ರೆ ಭೌತ ವಿಜ್ಞಾನಗಳು ಮತ್ತು ಇತರೆ ಸಮಾಜ ವಿಜ್ಞಾನಗಳ ಬೆಳವಣಿಗೆಯಿಂದ ದೊರೆತಂತ ಸ್ಫೂರ್ತಿ ಅಥವಾ ಪಡೆದ ಸ್ಫೂರ್ತಿ ಅಂತ. ಇನ್ಸ್ಪಿರೇಷನ್ ಫ್ರಮ್ ದ ಗ್ರೌತ್ ಆಫ್ ನ್ಯಾಚುರಲ್ ಅಂಡ್ ಅದರ್ ಸೋಷಿಯಲ್ ಸೈನ್ಸಸ್. ಜ್ಞಾನೋದಯದ ಯುಗ ಮತ್ತು ಕ್ರಾಂತಿಗಳ ಯುಗವು ಸಮಾಜದಲ್ಲಿ ವಿಜ್ಞಾನದ ಮಹತ್ವವನ್ನು ಹೆಚ್ಚಿಸ್ತವೆ. ಪಾಶ್ಚಿಮಾತ್ಯ ಸಮಾಜದಲ್ಲಿ ಹಲವಾರು ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಕಲಿಕೆಯ ಮುಖ್ಯ ವಿಷಯವಾಗಿ ವಿಜ್ಞಾನ ವಿಷಯಗಳನ್ನು ಪರಿಚಯಿಸ್ತವೆ. ದ ಏಜ್ ಆಫ್ ಎನ್ಲೈಟನ್ಮೆಂಟ್ ಆ್ಯಂಡ್ ದಿ era of revolutions increased the importance of sciences in society. Science subjects were introduced as the major subject of learning in several colleges and universities in Western countries. ಇದಲ್ಲದೆ ತಾಂತ್ರಿಕ ಉತ್ಪನ್ನಗಳಾದ ಕಲ್ಲಿದ್ದಲಿನಿಂದ ಸ್ಟ್ರೀಮ್ ಎಂಜಿನ್ನವರೆಗೆ, ಖಡ್ಗದಿಂದ ಕೈ ಬಂದೂಕಿನವರೆಗೆ, ಪೆನ್ನು ಮತ್ತು ಹಾಳೆಗಳಿಂದ ಪ್ರಿಂಟಿಂಗ್ ಪ್ರೆಸ್ವರೆಗೆ ಮತ್ತು ಜೀವನದ ಎಲ್ಲ ವಲಯಗಳಿಗೆ ಪ್ರವೇಶಿಸಲಿಕ್ಕೆ ಪ್ರಾರಂಭಿಸಿತು. ಹೀಗೆ ವಿಜ್ಞಾನವು ಸಮಾಜದಲ್ಲಿ ಸಾಕಷ್ಟು ಪ್ರತಿಷ್ಠೆಯನ್ನು ಗಳಿಸಲಿಕ್ಕೆ ಪ್ರಾರಂಭಿಸಿತು. ಡಿಯರ್ ಸ್ಟೂಡೆಂಟ್ಸ್, ಫರ್ದರ್ ಟೆಕ್ನಾಲಜಿಕಲ್ ಪ್ರಾಡಕ್ಟ್ಸ್ ಲೈಕ್ coil to stream engine, sword to handgun, pen and paper to printing press started entering almost all sectors of life. Thus, science began to gain immense prestige in society. ಭೌತ ವಿಜ್ಞಾನ ಕ್ಷೇತ್ರಗಳಲ್ಲಿ ಸಾಧ್ಯವಾದ ಯಶಸ್ಸು ಸಮಾಜ ವಿಜ್ಞಾನಗಳಲ್ಲಿ ಸಾಧ್ಯವಾಗಲಾರದೇಕೆ ಎಂಬ ಪ್ರಶ್ನೆ ಮೂಡುತ್ತದೆ. ಈ ಪ್ರಶ್ನೆಗೆ ಉತ್ತರವಾಗಿ ಅಗಸ್ಟ್ ಕೋಂಟ್, ಹರ್ಬರ್ಟ್ ಸ್ಪೆನ್ಸರ್, ಎಮೈಲ್ ಡರ್ಕಿನ್, ಕಾರ್ಲ್ ಮಾರ್ಕ್ಸ್ ಮುಂತಾದ ಚಿಂತಕರು ಸಮಾಜಶಾಸ್ತ್ರದಲ್ಲಿಯೂ ವೈಜ್ಞಾನಿಕ ವಿಧಾನಗಳ ಬಳಕೆ ಮಾಡುವುದು ಸಾಧ್ಯವಿದೆ ಅಂತೇಳಿ ಸಾಧಿಸಿ ತೋರಿಸ್ತಾರೆ. ಮಚ್ ಸಕ್ಸಸ್ ಕ್ಯಾನ್ ಬಿ ಸೀನ್ ಇನ್ ದ field of natural sciences, but is it improbable in social science? This question arises. Many thinkers like August Comte, Herbert Spencer, Emile Durkheim, Karl Marx have provided that scientific method can be used even in sociology. ಇನ್ನು
ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದಂಥ ಮೂರನೇ ಅಂಶ ವಿಭಿನ್ನ ಸಮಾಜ ಮತ್ತು ಸಂಸ್ಕೃತಿಗಳ ಅಧ್ಯಯನದ ಸ್ಫೂರ್ತಿ. ಇನ್ಸ್ಪೈರ್ಡ್ ಬೈ ದ ಸ್ಟಡಿ ಆಫ್ ಡಿಫರೆಂಟ್ ಸೊಸೈಟೀಸ್ ಆ್ಯಂಡ್ ಕಲ್ಚರ್ಸ್. ಯುರೋಪಿನ ವಸಾಹತುಶಾಹಿ ಶಕ್ತಿಗಳಾದ ಇಂಗ್ಲೆಂಡ್, ಫ್ರಾನ್ಸ್, ಪೋರ್ಚುಗಲ್, ಹಾಲೆಂಡ್, ಜರ್ಮನಿ ಮತ್ತು ಇತರ ರಾಷ್ಟ್ರಗಳು ವಸಾಹತುಗಳಲ್ಲಿನ ವಿವಿಧ ಸಮಾಜಗಳು ಮತ್ತು ಸಂಸ್ಕೃತಿಗಳೊಂದಿಗೆ ಸಂಪರ್ಕಕ್ಕೆ ಬರ್ತವೆ. ದ ಕೊಲೋನಿಯಲ್ ಪವರ್ಸ್ ಆಫ್ ಯುರೋಪ್ ಸಚ್ ಆಸ್ ಇಂಗ್ಲೆಂಡ್, ಫ್ರಾನ್ಸ್, ಪೋರ್ಚುಗಲ್, ಸ್ಪೇನ್, ಹಾಲೆಂಡ್, Germany and other nations came in contact with different societies and cultures in the colonies. ಯುರೋಪಿಯನ್ ಜೀವನದ ರೀತಿ ನೀತಿಗಳಿಗಿಂತಲೂ ಭಿನ್ನವಾಗಿದ್ದ ಈ ಸಂಸ್ಕೃತಿಗಳನ್ನು ಅಧ್ಯಯನ ಮಾಡುವುದು ಸಮಾಜ ಚಿಂತಕರಿಗೆ ಬೌದ್ಧಿಕ ಸವಾಲಾಗ್ತದೆ. Studying these cultures that are different from the way of life in Europe is an intellectual challenge for the social thinkers. ವಿದ್ಯಾರ್ಥಿಗಳು, ವಿವಿಧ ಸಮಾಜಗಳ ನಡುವೆ ಇಷ್ಟೊಂದು ವ್ಯತ್ಯಾಸಗಳಿರಲು ಕಾರಣ ಏನು? ಕೆಲವು ಸಮಾಜಗಳು ಇತರ ಸಮಾಜಗಳಿಗಿಂತ ಹೆಚ್ಚು ಪ್ರಗತಿಯನ್ನು ಹೊಂದಿರುವುದೇಕೆ? ಸಾಮಾಜಿಕ ಬದಲಾವಣೆಯ ದರ ಎಲ್ಲ ಕಡೆ ಒಂದೇ ರೀತಿಯಾಗಿಲ್ಲ ಏಕೆ? ಈ ವಿವಿಧ ಸಮಾಜಗಳ ಹೋಲಿಕೆಯಿಂದ ಯುರೋಪಿಯನ್ನರು ಅಥವಾ ಯುರೋಪಿಯನ್ ದೇಶಗಳು ಕಲಿಯಬಹುದಾದಂಥ ಪಾಠಗಳೇನು? Why are there so many differences in various societies? Why are some societies more advanced than others? Why is the rate of social change not same everywhere? What lessons could the European countries learn from comparing with other societies? ಈ ಪ್ರಶ್ನೆಗಳಿಗೆ ನಿಖರವಾದ ಸಮಾಧಾನಕರವಾದ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವಾಗಿ ಸಮಾಜಶಾಸ್ತ್ರವು ಒಂದು ಸ್ವತಂತ್ರವಾದ ಹಾಗೂ ವಿಶಿಷ್ಟವಾದ ಅಧ್ಯಯನ ಶಾಸ್ತ್ರವಾಗಿ ಮೂಡಿಬಂದದ. The new science of society called sociology emerged as an independent science in an attempt to find convincing answers to these and too many such questions. ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ನಾವು ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದ ಅಂಶಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ವಿದ್ಯಾರ್ಥಿಗಳಲ್ಲಿ ಮುಖ್ಯವಾಗಿ ಗಮನಿಸಬೇಕು, 5 ಅಂಕಗಳಿಗೆ ಬರುವಂತ ಒಂದು ಪ್ರಶ್ನೆ ಇದಾಗಿದೆ. ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಫೇವರ್ಡ್ ದ ಎಮರ್ಜೆನ್ಸ್ ಆಫ್ ಸೋಶಿಯಾಲಜಿ ಅಂತೇಳಿ ಒಂದು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ನೀವು ಈ 3 ಅಂಶಗಳನ್ನು ಅಲ್ಲೇ ಉತ್ತರವಾಗಿ ಬರೀಬೇಕಾಗ್ತದೆ. ಅಂದರೆ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವುವು ಅಂತೇಳಿ 5 ಅಂಕಗಳಿಗೆ ಕೇಳುವಂತ ಒಂದು ಪ್ರಶ್ನೆ ಇದಾಗಿದೆ. ಓಕೆ, ಥ್ಯಾಂಕ್ ಯು.